ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವರುಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಮಾತ್ರವಲ್ಲ, ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಗಿರೀಶ್ ಮಠಣ್ಣ ಅವರು ಸ್ಫೋಟಕವಾದಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತೆ ಜೆನ್ನಿ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಸೌಜನ್ಯ ಪರ ಹೋರಾಟಗಾರರಾದಂತಹ ಗಿರೀಶ್ ಮಠಣ್ಣ ಅವರು ಯಾವತ್ತಿದ್ರೂ ಜನತೆಗೆ, ಒಂದು ಸಮಾಜಕ್ಕೆ, ಒಂದು ಸಮೂಹಕ್ಕೆ ಉತ್ತಮವಾದಂತಹ ಸಂದೇಶವನ್ನ ಕೊಡ್ತಾ ಬಂದಿರುವವರು, ಇನ್ನು ಅದೇ ರೀತಿಯ ಸಂದೇಶವನ್ನು ಕೊಡ್ತಾ ಬರುವವರು. ಸೊ ಅದರಿಂದಾಗಿ ಪ್ರತ್ಯೇಕವಾಗಿ ಮುಖ್ಯಮಂತ್ರಿ ಅವರು ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾರೆ ಅನ್ನುವಾಗ ಕೆಲವೊಂದು ವಿರೋಧಿ ಪಾಳಯದಲ್ಲಿ ಅದನ್ನ ಟ್ರೋಲ್ ಮಾಡೋಕೆ ಅಥವಾ ಇನ್ನು ಯಾವುದೋ ಒಂದು ಪ್ರಕ್ರಿಯೆಗೆ ಅಥವಾ ಸೌಜನ್ಯ ಹೋರಾಟಗಾರ ಮೇಲೆ ಯಾವುದಾದ್ರೂ ಒಂದು ಏನು ಪ್ರಕರಣವನ್ನ ಅಥವಾ ಯಾವುದಾದ್ರೂ ಪೋಸ್ಟ್ ಅನ್ನ ಎತ್ತಿ ಕಟ್ಟೋಕೆ ಶ್ರಮ ಪಡ್ತಾ ಇದ್ದಾರೆ. ಸೊ ಅದರಿಂದಾಗಿ ಮೊದಲೇ ಎಚ್ಚರಿಕೆ ಅನ್ನುವಂತಹ ಒಂದು ರೀತಿಯಲ್ಲಿ ಗಿರೀಶ್ ಮಠಣ್ಣ ಅವರು ಸೌಜನ್ಯ ಪರ ಹೋರಾಟಗಾರಿಗೆ ಒಂದು ಉಪದೇಶ ಅನ್ನುವಂತಹ ಒಂದು ರೀತಿಯಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಲೆಟ್ಸ್ ವಾಚ್. ಎಲ್ಲ ಸೌಜನ್ಯ ಹೋರಾಟಗಾರರಿಗೆ ಇದೊಂದು ವಿಶೇಷ ಸೂಚನೆ ಇದೆ. ದಯವಿಟ್ಟು ಇದನ್ನು ಗಮನಿಸಿ. ಇವತ್ತು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡುವುದು ಎಲ್ಲರಿಗೂ ಕೂಡ ಸಂತಸದ ವಿಷಯ. ಯಾಕಂತ ಹೇಳಿದರೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಹಿಂದೂ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಸಂತಸ ಪಡಬೇಕು. ಇದು ಸಂತಸದ ಸುದ್ದಿ. ಮತ್ತು ಸೌಜನ್ಯಾಳ ಮನೆಗೆ ಭೇಟಿ ಕೊಟ್ಟರೆ ಅದು ಹೆಮ್ಮೆಯ ಸುದ್ದಿ, ಅದೊಂದು ಹೆಮ್ಮೆಯ ವಿಚಾರ. ಆದರೆ ಇಲ್ಲಿ ಕಳೆದ 3-4 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ಕೆಲವೊಂದಿಷ್ಟು ಸುದ್ದಿ ಬರ್ತಾ ಇದೆ. ಅವರು ಎಲ್ಲಿ ಅತ್ಯಾಚಾರಿಗಳ ಮನೆಗೆ ಹೋಗಬಾರ್ದು ಮತ್ತು ಅವ್ರ ಕಾರ್ಯಕ್ರಮಗಳಿಗೆ ಹೋಗಬಾರ್ದು ಅಂತ. ಅದು ನಮ್ಮ ಅಭಿಪ್ರಾಯನೂ ಕೂಡ ಹೌದು. ಯಾಕಂತ ಹೇಳಿದರೆ, ಸಾಕಷ್ಟು ಹೋರಾಟಗಳಿಂದ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಯ ಹುದ್ದೆಗೆ ಏರಿದವರು. ಜನಸಾಮಾನ್ಯರ ಆಕ್ರೋಶ ಒಂದು ವೇಳೆ ಅಲ್ಲಿ ಹೋದರೆ, ಪ್ರಭಾವಿಗಳ ಮನೆಗೆ ಹೋದರೆ ಖಂಡಿತ ಆಕ್ರೋಶಗೊಳ್ತಾರೆ. ಹಾಗಂತ ನಾವು ಎಲ್ಲೂ ಕೂಡ ಅವರ ಒಂದು ಭೇಟಿಗೆ ಅಡ್ಡಿಪಡಿಸಬೇಕು ಅಂತ ನಾವು ಯಾರೂ ಕೂಡ ಇದುವರೆಗೆ ಕರೆ ಕೊಟ್ಟಿಲ್ಲ. ಯಾರೂ ಕೂಡ ಆ ಕೆಲಸವನ್ನು ಮಾಡಬಾರ್ದು ಅಂತ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ಭೇಟಿ ಕೊಡೋದು ಬಿಡೋದು, ಅವ್ರ ಕಾರ್ಯಕ್ರಮಕ್ಕೆ ಹೋಗೋದು ಅವರವರ ವಿವೇಚನೆಗೆ ಬಿಟ್ಟದ್ದು. ಒಬ್ಬ ಜನಸಾಮಾನ್ಯರಾಗಿ ಅಲ್ಲಿ ಹೋದರೆ ನಮ್ಮ ರಾಜ್ಯದ ಎಲ್ಲ ಜನಗಳು ಕೂಡ ಬೇಸರ ಪಟ್ಕೋತಾರೆ, ಭಕ್ತಾದಿಗಳು ಬೇಸರ ಪಟ್ಕೊಳ್ತಾರೆ ಅನ್ನೋ ವಿಷಯ, ಅದನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಆದರೆ ಆ ಒಂದು ಭೇಟಿಗೆ ಧಕ್ಕೆ ಪಡಿಸಬಾರ್ದು ಅನ್ನೋದು ನಮ್ಮ ವಿಚಾರ ಆಗಿದೆ. ಆ ಥರ ಯಾವುದೇ ಕೃತ್ಯಗಳಿಗೆ ಯಾರೂ ಕೂಡ ಕೈ ಹಾಕಬಾರ್ದು ಮತ್ತು ಅತ್ಯಂತ ಶಾಂತಿಯುತವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಳೆದ ಒಂದು ವಾರದಿಂದ ಬೆಳ್ತಂಗಡಿಯಲ್ಲಿ ಈ ಸುಮ್ಮನೆ ಕಾರ್ಯಕರ್ತರಿಗೆ ಉದ್ವಿಗ್ನಗೊಳಿಸೋದು, ಗಲಾಟೆ ಮಾಡಿಸುವಂಥ ಪ್ರಯತ್ನ, ಉದ್ವಿಗ್ನ ಮಾಡಿಸುವಂಥ ಹೇಳಿಕೆಗಳು ನಡೆದಿದೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಕೆಲವೊಬ್ಬರು ಆ ರೀತಿ ಮಾಡಿ ಕೆಟ್ಟ ಹೆಸರನ್ನು, ಅಪವಾದವನ್ನು ಸೌಜನ್ಯ ಹೋರಾಟಗಾರರ ಮೇಲೆ ತರುವಂಥ ಪ್ರಯತ್ನವನ್ನು, ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ, ಯಾವುದೇ ಸೌಜನ್ಯ ಹೋರಾಟಗಾರರಾಗಲಿ ಈ ಮುಖ್ಯಮಂತ್ರಿಗಳ ಭೇಟಿಗೆ ಅಡ್ಡಿಪಡಿಸೋದಕ್ಕೆ ನಾವು ಯಾರೂ ಕೂಡ ಕರೆಯನ್ನು ಕೊಟ್ಟಿಲ್ಲ. ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ, ಅಣ್ಣಪ್ಪ ಸ್ವಾಮಿಯ ದರ್ಶನಕ್ಕೆ ಬರೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರವೇ. ಅದಕ್ಕೆ ನಾವು ಯಾರೂ ಕೂಡ ಅಡ್ಡಿಪಡಿಸೋದಿಲ್ಲ, ಅದಕ್ಕೆ ನಾವು ಸ್ವಾಗತಿಸ್ತೇವೆ. ಮತ್ತು ಈ ಥರ ಕೆಲವೊಬ್ಬರು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ, ಅಡ್ಡಿಪಡಿಸಬೇಕು ಅಂತ ಅನ್ನೋ ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ದಯವಿಟ್ಟು ಯಾರೂ ಕೂಡ ಆ ರೀತಿಯ ಕೆಲಸಕ್ಕೆ ಕೈ ಹಾಕಬೇಡಿ. ಯಾರಾದರೂ ಬೇರೆಯವರು, ಹೋರಾಟದ ವಿರೋಧಿಗಳಿದ್ದಾರೆ ಕೆಲವೊಬ್ಬರು, ಸಂಚನ ಯಾವತ್ತಿಗೂ ಕೂಡ ಹುನ್ನಾರ ಮಾಡ್ತಾ ಇದ್ದಾರೆ. ಅವರೇನಾದರೂ ಆ ಥರ ಪ್ರಯತ್ನ ಪಟ್ಟು ಆ ಥರ ಒಂದು ಕಾನೂನು ಸುವ್ಯವಸ್ಥೆಗೆ ಅಡ್ಡಿಪಡಿಸುವಂಥ ಕೆಲಸಕ್ಕೆ ಕೈ ಹಾಕಿದರೆ ಅದಕ್ಕೆ ಅವರೇ ಜವಾಬ್ದಾರ ಆಗಿರ್ತಾರೆ ಹೊರತು ಸೌಜನ್ಯ ಹೋರಾಟಗಾರ ಆಗಲಿ, ಸೌಜನ್ಯ ಪರವಾದಂಥ ಯಾವುದೇ ಕಾರ್ಯಕರ್ತರಾಗಲಿ ಅದಕ್ಕೆ ಜವಾಬ್ದಾರಿ ಆಗಿರುವುದಿಲ್ಲ. ನಮಸ್ತೆ. ಮತ್ತು ಈ ಸಂದೇಶವನ್ನು ಎಲ್ಲ ಗ್ರೂಪ್ಗಳಲ್ಲಿ ಕೂಡ ಶೇರ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರುಗಳಿಗೂ ಕೂಡ ಕಳಿಸ್ಕೊಡಿ. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ತೆ. ಸ್ನೇಹಿತರೆ, ಈ ಒಂದು ಆಡಿಯೋವನ್ನು ಕೇಳಿರ್ಬೋದು. ಎಲ್ಲರೂ ಯಾವ ರೀತಿಯಲ್ಲಿ ನಿರೀಕ್ಷೆ ಮಾಡ್ತಾ ಇದ್ರು, ಸೌಜನ್ಯ ಪರ ಹೋರಾಟ ನಾಯಕರು ಧರ್ಮಸ್ಥಳಕ್ಕೆ ಅಥವಾ ಇನ್ನಿತರ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಮುಖ್ಯಮಂತ್ರಿಗಳು ಭೇಟಿ ಕೊಡ್ತಾರೆ, ಕ್ವಶನ್ ಮಾಡಿ ಅನ್ನೋಂಥ ಒಂದು ರೀತಿ. ಸೌಜನ್ಯ ಪ್ರಕರಣಕ್ಕೆ ಯಾಕೆ, ಸೌಜನ್ಯ ಮನೆಗೆ ಯಾಕೆ ಭೇಟಿ ಕೊಟ್ಟಿಲ್ಲ, ಅದು ಅವರವರ ವಿಚಾರ, ನಾವು ನಮ್ಮ ಪ್ರತಿಕ್ರಿಯೆಯನ್ನ ಕೊಡೋಕ್ಕಾಗುತ್ತೆ. ಆದ್ರೆ
ವಿರೋಧ ಮಾಡಿ ಅಥವಾ ಅಹಿತಕರ ಘಟನೆ ನಡೆಯುವಂತೆ ಯಾರನ್ನು ಪ್ರೇರೇಪಣೆ ಮಾಡಬೇಡಿ ಎನ್ನುವುದು. ಯಾಕಂತಂದ್ರೆ ಅವರು ಪೊಲೀಸ್ ಅಧಿಕಾರಿ, ನಿವೃತ್ತ ಪೊಲೀಸ್ ಅಧಿಕಾರಿಯ ಬಾಯಿಂದ ಬರಬೇಕಾದಂತಹ ಒಂದು ಮಾತು ಇದು. ಇವತ್ತು ನಾವು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಯಾವ ರೀತಿಯಲ್ಲಿ ಕಾನೂನು ವ್ಯವಸ್ಥೆ ನಡೀತಾ ಇದೆ ಎನ್ನುವುದಕ್ಕೆ ಪೂರಕವಾಗಿ ಅಥವಾ ವಿರುದ್ಧವಾಗಿ ನಮ್ಮ ಈ ಒಂದು ಪ್ರಕರಣವನ್ನ, ಸೌಜನ್ಯ ಪ್ರಕರಣವನ್ನ ತೆಗೆದುಕೊಂಡು ಹೋಗುವುದಾದಲ್ಲಿ ಎಷ್ಟೊಂದು ಏನು ಇನ್ನೋಸೆಂಟ್ ಆಗಿ, ಅಂದ್ರೆ ಜನರನ್ನ ಕಾಳಜಿಯೊಂದಿಗೆ ಇಲ್ಲಿ ನಡೆಸ್ಕೋತಾ ಇದ್ದಾರೆ ಅನ್ನೋದಕ್ಕೆ ನೀವು ಸೌಜನ್ಯ ಪರ ಹೋರಾಟಗಾರರು ದೊಡ್ಡ ನಿದರ್ಶನ ಅಂತ ಹೇಳ್ಬೋದು. ಯಾಕಂತಂದ್ರೆ ಯಾವುದೇ ಅಹಿತಕರ ಘಟನೆ ಸೌಜನ್ಯ ಪರ ಹೋರಾಟಗಾರರಿಂದ ನಡಿಬಾರದು ಅಂತ ನಾಯಕರುಗಳು ಯಾವ ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ನಾವು ಬಿಜೆಪಿ ನಾಯಕರನ್ನ ನಾವು ಇಲ್ಲಿ ನೋಡ್ಬೋದು. ದೊಣ್ಣೆ ಹಿಡ್ಕೊಳ್ಳಿ, ಕಾಲರ್ ಹಿಡ್ಕೊಳ್ಳಿ, ತಲೆ ಕಡೀರಿ, ಮತ್ತೆ ಬೆಂಕಿ ಹಾಕಿ, ಇಂತಹ ಹೇಳಿಕೆಯನ್ನು ಕೊಡುವಂತಹ ಪುಂಡ ನಾಯಕರುಗಳ ನಡುವೆ ಗಿರೀಶ್ ಮಠನ್ ಅವರು ಎಲ್ರಿಗೂ ಒಂದು ಅಭಿಮಾನ ಮಾತ್ರವಲ್ಲ, ಅವರನ್ನ ನೋಡಿ ಕಲಿಯುವಂತಹದ್ದು ಬಹಳಷ್ಟಿದೆ ಅನ್ನುವುದು ನನ್ನ ಅಭಿಪ್ರಾಯ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾತಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.